ಒಂದು ಕಾಲದಲ್ಲಿ ಮಹಾತ್ಮ ಕಶ್ಯಪ ಋಷಿ ತಪಸ್ಸಿನಲ್ಲಿ ತೊಡಗಿದ್ದರು. ಅವರಿಗೆ ಇಬ್ಬರು ಪತ್ನಿಯರು, ವಿನುತೆ ಮತ್ತು ಕದುರು. ವಿನುತೆ ಗರುಡನ ತಾಯಿ, ಕದುರು ನಾಗಗಳ ತಾಯಿ. ಒಂದು ದಿನ ಕದುರು ಮತ್ತು ವಿನುತೆ ನದಿಯ ತೀರದಲ್ಲಿ ಶ್ವೇತ ಕುದುರೆ ನೋಡಿದರು. ವಿನುತೆ ಕುದುರೆಯು ಸಂಪೂರ್ಣ ಬಿಳಿಯಾಗಿದ್ದು ಅದರ ಬಾಲದಲ್ಲಿ ಕಪ್ಪು ಗುರುತು ಇಲ್ಲವೆಂದು ಹೇಳಿದಳು. ಕದುರು ವಿರೋಧಿಸಿ ಬಾಲದಲ್ಲಿ ಕಪ್ಪು ಗುರುತು ಇದೆ ಎಂದು ಹೇಳಿದಳು. ಅವರು ಪಣ ಹಾಕಿದರು, ಸೋತವಳು ಮತ್ತೊಬ್ಬರ ದಾಸಿಯಾಗಬೇಕು. ಕದುರು ತನ್ನ ನಾಗಪುತ್ರರಿಗೆ ಕುದುರೆಯ ಬಾಲವನ್ನು ಕಪ್ಪಾಗಿ ತೋರಿಸಲು ಸೂಚಿಸಿದಳು. ಆದರೆ ಒಪ್ಪದ ನಾಗಗಳಿಗೆ ನೀವು ಮುಂದೆ ನಡೆಯುವ ಜನಮೇಜಯ ಯಾಗದಲ್ಲಿ ಆಹುತಿಯಾಗಿ ಎಂದು ಶಪಿಸಿದಳು. ತಕ್ಷಣ ನಾಗಗಳು ಭಯದಿಂದ ಒಪ್ಪಿ ಕುದುರೆಯ ಬಾಲವನ್ನು ಸುತ್ತಿಕೊಂಡರು. ವಿನುತೆ ಕುದುರೆಯ ಬಾಲದಲ್ಲಿ ಕಪ್ಪು ಗುರುತು ನೋಡಿ ಸೋತಳು ಮತ್ತು ಕದುರಿನ ದಾಸಿಯಾದಳು. ವಿನುತೆ ತನ್ನ ಸ್ಥಿತಿಯಿಂದ ಬೇಸರಗೊಂಡು ತನ್ನ ಪತಿ ಕಶ್ಯಪರಿಂದ 2 ಮೊಟ್ಟೆಗಳನ್ನು ಪಡೆದಳು ಮತ್ತು ಅವುಗಳನ್ನು ನದಿಯ ತೀರದಲ್ಲಿ ಇಟ್ಟಳು. ಪ್ರತಿದಿನವೂ ಅವುಗಳನ್ನು ನೋಡುತ್ತಿದ್ದಳು, ಆದರೆ ಯಾವುದೇ ಚಲನೆ ಕಾಣಿಸಲಿಲ್ಲ. ಅಂತಿಮವಾಗಿ ಅವಳು ಒಂದು ಮೊಟ್ಟೆಯನ್ನು ಒಡೆದು ಬಿಟ್ಟಳು. ಅದರಿಂದ ಸೂರ್ಯನಿಗಿಂತ ಹೆಚ್ಚು ಪ್ರಕಾಶಮಾನವಾದ ಕೈಕಾಲುಗಳಿಲ್ಲದ ಸುಂದರ ಬಾಲಕನು ಹೊರಬಂದನು. ಆತನ ಹೆಸರು ಅರುಣ. ಸೂರ್ಯದೇವರು ಬಂದು ಆ ಬಾಲಕನನ್ನು ತನ್ನ ಸಾರಥಿಯಾಗಿ ತೆಗೆದುಕೊಳ್ಳಲು ವಿನಂತಿಸಿದನು ಮತ್ತು ಕದುರು ಒಪ್ಪಿದಳು.